ಇಂದಿನ ವಿಡಿಯೋ ತಿರುಮಲ ತಿರುಪತಿ ದೇವಸ್ಥಾನದ ರಹಸ್ಯಗಳ ಬಗ್ಗೆ. ಈ ವಿಡಿಯೋದಲ್ಲಿ ನಾವು ವೆಂಕಟೇಶ್ವರನ ವಿಗ್ರಹದ ಇಂದಿನ ರಹಸ್ಯಗಳನ್ನು, ತಿರುಮಲ ದೇವಸ್ಥಾನದಲ್ಲಿ ನಡೆಯುವ ಆಚರಣೆಗಳ ರಹಸ್ಯವನ್ನು ತಿಳಿದುಕೊಳ್ಳೋಣ. ಮತ್ತು ಈ ದೇವಸ್ಥಾನ ಏಕೆ ಇಷ್ಟು ಆಕರ್ಷಕವಾಗಿದೆ ಮತ್ತು ಶ್ರೀನಿವಾಸನ ದರ್ಶನ ಪಡೆಯಲು ಪ್ರತಿದಿನ ಲಕ್ಷಾಂತರ ಜನರು ತಿರುಮಲಕ್ಕೆ ಏಕೆ ಬರುತ್ತಾರೆ ಎಂದು ತಿಳಿಯೋಣ. ತಿರುಮಲ ಶ್ರೀನಿವಾಸ ದೇವಸ್ಥಾನ ಮತ್ತು ಅದರ ರಹಸ್ಯಗಳ ಬಗ್ಗೆ ಎಲ್ಲವನ್ನು ತಿಳಿದುಕೊಳ್ಳಲು ಈ ಸಂಪೂರ್ಣ ವಿಡಿಯೋವನ್ನು ನೋಡಿ. ಕಲಿಯುಗದ ಪ್ರತ್ಯಕ್ಷ ದೈವನಾದ ತಿರುಮಲ ಶ್ರೀನಿವಾಸ ವೆಂಕಟೇಶ್ವರನು ಈ ಕಲಿಯುಗದಲ್ಲಿ ತನ್ನ ಎಲ್ಲ ಭಕ್ತರನ್ನು ಅನುಗ್ರಹಿಸಲು ಅವತಾರ ತಾಳಿದನು. ಪ್ರತಿದಿನ ಲಕ್ಷಾಂತರ ಭಕ್ತರು ತಿರುಮಲ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಶ್ರೀನಿವಾಸನ ದರ್ಶನ ಪಡೆಯಲು ಭೇಟಿ ನೀಡುತ್ತಾರೆ. ಈ ದೇವಸ್ಥಾನವು ಎಷ್ಟು ಆಕರ್ಷಕವಾಗಿದೆ ಎಂದರೆ ಪ್ರತಿದಿನ ಲಕ್ಷಾಂತರ ಜನರು ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ತಿರುಮಲ ತಿರುಪತಿ ದೇವಸ್ಥಾನವು ಭಾರತದ ಅತ್ಯಂತ ಶ್ರೀಮಂತ ದೇವಸ್ಥಾನವಾಗಿದೆ. ಈ ದೇವಸ್ಥಾನದಲ್ಲಿರುವ ವೆಂಕಟೇಶ್ವರನ ವಿಗ್ರಹವು ಸ್ವಯಂ ಪ್ರಕಟವಾಗಿದೆ ಎಂದು ಹೇಳಲಾಗುತ್ತದೆ. ತಿರುಮಲ ದೇವಸ್ಥಾನದಲ್ಲಿರುವ ಶ್ರೀನಿವಾಸನ ವಿಗ್ರಹವು ಜೀವಂತವಾಗಿದೆ, ತನ್ನ ಎಲ್ಲ ಭಕ್ತರನ್ನು ನೋಡುತ್ತದೆ ಮತ್ತು ಅವರ ಪ್ರಾರ್ಥನೆಗಳನ್ನು ಕೇಳುತ್ತದೆ ಎಂದು ಹೇಳಲಾಗುತ್ತದೆ. ತಿರುಮಲ ದೇವಸ್ಥಾನದಲ್ಲಿರುವ ವೆಂಕಟೇಶ್ವರನ ವಿಗ್ರಹದ ಬಗ್ಗೆ ಹಲವು ರಹಸ್ಯಗಳಿವೆ. ವೆಂಕಟೇಶ್ವರನ ವಿಗ್ರಹವು ಯಾವಾಗಲೂ ಜೀವಂತವಾಗಿದೆ ಮತ್ತು ತಂಪಾದ ವಾತಾವರಣದ ಹೊರತಾಗಿಯೂ ವೆಂಕಟೇಶ್ವರನ ವಿಗ್ರಹವು ಬೆಚ್ಚಗಿನ ತಾಪಮಾನವನ್ನು ಕಾಯ್ದುಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಮತ್ತು ಶುಕ್ರವಾರದ ಅಭಿಷೇಕದ ನಂತರವೂ ವೆಂಕಟೇಶ್ವರನ ವಿಗ್ರಹವು ಬೆವರಿನ ಹನಿಗಳಿಂದ ಬೆವರು ಸುರಿಸುತ್ತದೆ ಎಂದು ತಿರುಮಲದ ಅರ್ಚಕರು ಹೇಳುತ್ತಾರೆ. ಪ್ರತಿದಿನ ದೇವಾಲಯದ ಪೀಠಾಧಿಪತಿಗಳು ವಿಗ್ರಹದ ಮೇಲಿನ ಬೆವರಿನ ಹನಿಗಳನ್ನು ರೇಷ್ಮೆ ಬಟ್ಟೆಗಳಿಂದ ಒರೆಸುತ್ತಾರೆ. ಈ ವೆಂಕಟೇಶ್ವರನ ವಿಗ್ರಹವು ನಿಜವಾದ ಕೂದಲುಗಳನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಪುರಾಣಗಳ ಪ್ರಕಾರ ಈ ಕೂದಲುಗಳನ್ನು ಮೊದಲು ದೇವಭಕ್ತೆ ನೀಲಾದೇವಿಯು ಶ್ರೀನಿವಾಸನಿಗೆ ಅರ್ಪಿಸಿದಳು ಎಂದು ಹೇಳಲಾಗುತ್ತದೆ. ನಿಜವಾದ ಮಾನವ ಕೂದಲಿನಿಂದ ಮಾಡಲ್ಪಟ್ಟ ವಿಗ್ರಹದ ಕೂದಲು ನಿಗೂಢವಾಗಿ ಬೆಳೆಯುತ್ತದೆ ಮತ್ತು ವಿಶೇಷ ಆಚರಣೆಗಳು ಮತ್ತು ನಿಯಮಗಳ ಪ್ರಕಾರ ನಿಯಮಿತವಾಗಿ ಕತ್ತರಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ವೆಂಕಟೇಶ್ವರನ ವಿಗ್ರಹದ ಕೂದಲು ಅಭಿಷೇಕದ ನಂತರವೂ ಸಹ ಒಣಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಆಶ್ಚರ್ಯಕರವಾಗಿ ವೆಂಕಟೇಶ್ವರನ ವಿಗ್ರಹದ ಮೇಲಿನ ಈ ಕೂದಲು ಸಾಪ್ತಾಹಿಕ ಅಭಿಷೇಕ ಮತ್ತು ಸಮಾರಂಭಗಳ ನಂತರವೂ ಮೃದುವಾದ ರೇಷ್ಮೆಯಂತಹ ನಯವಾದ ಮತ್ತು ಸಿಕ್ಕುಮುಕ್ತವಾಗಿ ಉಳಿದಿದೆ ಎಂದು ಹೇಳಲಾಗುತ್ತದೆ. ಪ್ರತಿ ಶುಕ್ರವಾರದ ಅಭಿಷೇಕಕ್ಕೆ ಮೊದಲು ಶ್ರೀ ವೆಂಕಟೇಶ್ವರನ ಆಭರಣಗಳನ್ನು ತೆಗೆಯಲಾಗುತ್ತದೆ ಮತ್ತು ತಿರುಮಲದ ಅರ್ಚಕರು ಆಭರಣಗಳನ್ನು ಬೆಚ್ಚಗಿರುವುದನ್ನು ಕಂಡು ಆಶ್ಚರ್ಯಪಡುತ್ತಾರೆ. ಇದು ಶ್ರೀ ವೆಂಕಟೇಶ್ವರನ ವಿಗ್ರಹವು ಕಲ್ಲಿನೊಳಗೆ ಜೀವಂತವಾಗಿದೆ ಎಂದು ನಂಬಲು ನಮ್ಮನ್ನು ಬಲಪಡಿಸುತ್ತದೆ. ನಾವು ಯಾವಾಗಲೂ ವಿಗ್ರಹದ ಮುಂಭಾಗವನ್ನು ನೋಡಿದ್ದೇವೆ, ಆದರೆ ವಿಗ್ರಹದ ಹಿಂಭಾಗ ಹೇಗೆ ಕಾಣುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದರಾ? ಶ್ರೀ ವೆಂಕಟೇಶ್ವರನ ವಿಗ್ರಹದ ಹಿಂಭಾಗವು ಸುಂದರವಾದ ಗುಂಗುರು ಕೂದಲುಗಳೊಂದಿಗೆ ಕಂಡುಬರುತ್ತದೆ. ವಿಗ್ರಹದ ದೇಹದ ಹಿಂಭಾಗವು ಸಾಮಾನ್ಯವಾಗಿ ಒದ್ದೆಯಾಗಿ ಕಂಡುಬರುತ್ತದೆ. ತಿರುಮಲ ದೇವಾಲಯದ ಅರ್ಚಕರು ಆ ತೇವವನ್ನು ರೇಷ್ಮೆ ಬಟ್ಟೆಗಳಿಂದ ಒರೆಸಲು ಪ್ರಯತ್ನಿಸುತ್ತಾರೆ, ಆದರೆ ಅದು ಇನ್ನೂ ನಿಗೂಢ ನೀರಿನ ಹನಿಗಳನ್ನು ರೂಪುಗೊಳ್ಳುತ್ತಲೇ ಇರುತ್ತದೆ. ಇದು ಶ್ರೀ ವೆಂಕಟೇಶ್ವರನ ದೈವಿಕ ಉಪಸ್ಥಿತಿಯನ್ನು ಸಹ ತೋರಿಸುತ್ತದೆ. ವೆಂಕಟೇಶ್ವರನ ವಿಗ್ರಹವನ್ನು ಮುಟ್ಟಿದಾಗ ಯಾವಾಗಲೂ ಬೆಚ್ಚಗಿರುವಂತೆ ಕಾಣುತ್ತದೆ ಎಂದು ಪುರೋಹಿತರು ಹೇಳುತ್ತಾರೆ. ವೆಂಕಟೇಶ್ವರನ ವಿಗ್ರಹದ ಉಷ್ಣತೆ ದೇವರ ಉಪಸ್ಥಿತಿ ಮತ್ತು ದೈವಿಕ ಶಕ್ತಿಯ ಸಂಕೇತ ಎಂದು ಅರ್ಚಕರು ಮತ್ತು ಭಕ್ತರು ನಂಬುತ್ತಾರೆ. ನಾವು ದೇವಾಲಯದ ಹೊರಗಿನಿಂದ ವೆಂಕಟೇಶ್ವರ ವಿಗ್ರಹವನ್ನು ನೋಡಿದರೆ ಅದು ಗರ್ಭಗುಡಿಯ ಮಧ್ಯದಲ್ಲಿ ನಿಂತಿರುವಂತೆ ಕಾಣುತ್ತದೆ. ವಾಸ್ತವದಲ್ಲಿ ವಿಗ್ರಹವನ್ನು ಗರ್ಭಗುಡಿಯ ಬಲಭಾಗದಲ್ಲಿ ಇರಿಸಲಾಗಿದೆ. ಇದು ಸರಳವಾದರೂ ಮುಖ್ಯವಾದ ವಿವರವಾಗಿದ್ದು, ಅದು ವಿಗ್ರಹದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ವಿಗ್ರಹದ ಈ ವಿಶಿಷ್ಟ ಸ್ಥಾನ ಕಾರಣವು ಭಕ್ತರು ಮತ್ತು ಸಂದರ್ಶಕರನ್ನು ಬೆರಗುಗೊಳಿಸುತ್ತದೆ. ಸಾಮಾನ್ಯವಾಗಿ ಪಚ್ಚ ಕರ್ಪೂರವು ಕಲ್ಲುಗಳ ಮೇಲೆ ಬಿರುಕುಗಳನ್ನು ಉಂಟುಮಾಡುವ ವಾಸ್ತವವಾಗಿದೆ, ಆದರೆ ವೆಂಕಟೇಶ್ವರನ ವಿಗ್ರಹಕ್ಕೆ ಪಚ್ಚ ಕರ್ಪೂರ ತಿಲಕವಾಗಿ ಹಚ್ಚಿದಾಗ ಅದು ವಿಗ್ರಹದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ವಿಗ್ರಹವನ್ನು ಹೆಚ್ಚಿನ ಸಮಯ ಪಚ್ಚ ಕರ್ಪೂರದಿಂದ ಲೇಪಿಸಲಾಗುತ್ತದೆ ಮತ್ತು ಪ್ರತಿ ಬಾರಿಯೂ ಅದನ್ನು ಯಾವುದೇ ಕುರುಹು ಬಿಡದೆ ಸ್ವಚ್ಛಗೊಳಿಸಲಾಗುತ್ತದೆ. ಇದು ವಿಗ್ರಹವು ಕಲ್ಲಿನಿಂದ ಮಾಡಲಾಗಿಲ್ಲ, ಆದರೆ ಭಗವಂತನ ದೈವಿಕ ನೋಟದ ಸಂಕೇತವಾಗಿ ನೋಡಲಾಗುತ್ತದೆ. ತಿರುಮಲದ ದೇವಸ್ಥಾನದ ಅರ್ಚಕರು ನಂಬುವಂತೆ ವೆಂಕಟೇಶ್ವರನ ವಿಗ್ರಹದ ದೇಹ ಮತ್ತು ಪಾದಗಳ ಬಳಿ ಸಮುದ್ರದ ಅಲೆಗಳ ಶಬ್ದ ಕೇಳುತ್ತದೆ. ನಾವು ನಮ್ಮ ಕಿವಿಗಳನ್ನು ವಿಗ್ರಹದ ಹಿಂಭಾಗದಲ್ಲಿ ಇರಿಸಿದಾಗ ಚಲನೆಯಲ್ಲಿರುವ ಅಲೆಗಳನ್ನು ನಾವು ಕೇಳಬಹುದು ಎಂದು ಹೇಳಲಾಗುತ್ತದೆ.
ತಿರುಮಲಕ್ಕೆ ಭೇಟಿ ನೀಡುವ ಭಕ್ತರು ಈ ನಿಗೂಢ ಸಮುದ್ರ ಅಲೆಗಳನ್ನು ಕೇಳಲು ತಮ್ಮ ಕಿವಿಗಳನ್ನು ಶ್ರೀನಿವಾಸ ವಿಗ್ರಹದ ಹಿಂಭಾಗದ ಹತ್ತಿರ ಇಡುತ್ತಾರೆ. ದಂತಕಥೆಯ ಪ್ರಕಾರ ವಿರಜಾ ಎಂಬ ಪವಿತ್ರ ನದಿಯು ಶ್ರೀನಿವಾಸ ದೇವರ ಪಾದದಿಂದ ಹರಿಯುತ್ತದೆ. ಈ ನಿರ್ದಿಷ್ಟ ನದಿಯು ದೇವಾಲಯದೊಳಗಿನ ಬಾವಿಗೆ ನೀರನ್ನು ಒದಗಿಸುತ್ತದೆ ಎಂದು ನಂಬಲಾಗಿದೆ. ಈ ಬಾವಿಯ ಹೆಸರು ಬೊಮ್ಮಲ ಬಾವಿ, ಅಂದರೆ ಸಂಸ್ಕೃತದಲ್ಲಿ ವಿಗ್ರಹಗಳ ಬಾವಿ. ಏಕೆಂದರೆ ಬಾವಿಯ ಒಳಗಿನ ಗೋಡೆಯನ್ನು ದೇವಾಲಯದಲ್ಲಿ ವಿಗ್ರಹಗಳನ್ನು ತಯಾರಿಸಲು ಬಳಸಿದ ಅದೇ ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ತಿರುಮಲ ಶ್ರೀನಿವಾಸ ದೇವರಿಗೆ ಹತ್ತಿರವಾಗಲು ಮತ್ತು ಭಗವಂತನ ದೈವಿಕ ಉಪಸ್ಥಿತಿಯನ್ನು ಅನುಭವಿಸಲು ಇದು ಮತ್ತೊಂದು ಕಾರಣವಾಗಿದೆ. ತಿರುಮಲ ದೇವಸ್ಥಾನದಲ್ಲಿ ನಡೆಯುವ ಆಚರಣೆಗಳಲ್ಲಿ ಇನ್ನೂ ಹಲವು ರಹಸ್ಯಗಳಿವೆ. ವೆಂಕಟೇಶ್ವರನಿಗೆ ಅರ್ಪಿಸುವ ಹೂವುಗಳು, ತುಳಸಿ ಎಲೆಗಳನ್ನು ತಿರುಮಲದಿಂದ 22 ಕಿಲೋಮೀಟರ್ ದೂರದಲ್ಲಿರುವ ರಹಸ್ಯ ಹಳ್ಳಿಯಿಂದ ತರಲಾಗುತ್ತದೆ. ಈ ನಿಗೂಢ ಗ್ರಾಮವು ಸಾರ್ವಜನಿಕರಿಂದ ಮರೆಮಾಡಲ್ಪಟ್ಟಿದೆ. ಇದು ದೇವಾಲಯದ ಶುದ್ಧತೆ ಮತ್ತು ಪವಿತ್ರತೆಯನ್ನು ಕಾಪಾಡುತ್ತದೆ ಮತ್ತು ತಿರುಮಲ ಅರ್ಚಕರಿಗೆ ಮಾತ್ರ ಈ ಗ್ರಾಮಕ್ಕೆ ಪ್ರವೇಶವಿದೆ. ಸಾಮಾನ್ಯವಾಗಿ ಎಲ್ಲ ದೇವಾಲಯಗಳಲ್ಲಿ ಭಗವಂತನಿಗೆ ಅರ್ಪಿಸುವ ಹೂವುಗಳನ್ನು ಭಕ್ತರಿಗೆ ಪ್ರಸಾದವಾಗಿ ನೀಡಲಾಗುತ್ತದೆ. ಆದರೆ ತಿರುಮಲ ವೆಂಕಟೇಶ್ವರನ ನಿರ್ಮಾಲ್ಯವನ್ನು ರಹಸ್ಯವಾಗಿ ಇರಿಸಿ ದೇವಾಲಯದ ಹಿಂದಿನ ಬಾವಿಯಲ್ಲಿ ರಹಸ್ಯವಾಗಿ ಇಡಲಾಗುತ್ತದೆ. ಕೆಲವರು ಈ ಹೂವುಗಳನ್ನು ದೇವಲೋಕದಲ್ಲಿರುವವರು ತೆಗೆದುಕೊಳ್ಳುತ್ತಾರೆ ಎಂದು ನಂಬುತ್ತಾರೆ ಮತ್ತು ಕೆಲವರು ವಿಗ್ರಹದಿಂದ ಹೊರತೆಗೆದ ಹೂವುಗಳು ಕಣ್ಮರೆಯಾಗುತ್ತವೆ ಎಂದು ನಂಬುತ್ತಾರೆ. ವೆಂಕಟೇಶ್ವರನಿಗೆ ಅರ್ಪಿಸುವ ಹೂವುಗಳು ಎಂದಿಗೂ ಒಣಗುವುದಿಲ್ಲ ಮತ್ತು ಯಾವಾಗಲೂ ಚಂದನ ಅಥವಾ ಇತರ ಸುಗಂಧಿತ ವಾಸನೆಗಳಿಂದ ತುಂಬಿರುತ್ತವೆ ಎಂದು ಅರ್ಚಕರು ಹೇಳುತ್ತಾರೆ. ದೇವಾಲಯದ ಗರ್ಭಗುಡಿಯಲ್ಲಿ ಬೆಳಗುವ ಮಣ್ಣಿನ ದೀಪಗಳು ನಿರಂತರವಾಗಿ ಯಾವಾಗಲೂ ಉರಿಯುತ್ತವೆ. ಈ ದೀಪಗಳ ಮೂಲ ಇನ್ನೂ ತಿಳಿದಿಲ್ಲ ಮತ್ತು ಅವುಗಳನ್ನು ಮೊದಲು ಯಾವಾಗ ಅಥವಾ ಯಾರು ಬೆಳಗಿಸಿದರು ಎಂಬುದರ ಕುರಿತು ಯಾವುದೇ ದಾಖಲೆಗಳಿಲ್ಲ. ಶತಮಾನಗಳಿಂದ ಭಕ್ತರ ನಂಬಿಕೆಯಿಂದ ಅವು ಶಾಶ್ವತವಾಗಿ ಉರಿಯುತ್ತಲೇ ಇರುತ್ತವೆ ಎಂದು ವ್ಯಾಪಕವಾಗಿ ನಂಬಲಾಗಿದೆ. ಈ ದೀಪಗಳ ನಿರಂತರ ಉರಿಯುವಿಕೆಯು ಭಕ್ತರಿಗೆ ಭಗವಂತನ ಶಾಶ್ವತ ಬೆಳಕು, ಅವರ ಜೀವನವನ್ನು ಮಾರ್ಗದರ್ಶಿಸುತ್ತದೆ ಎಂಬುದರ ಸ್ಪಷ್ಟ ಜ್ಞಾಪನೆಯನ್ನು ನೀಡುತ್ತದೆ. ಇದು ಭರವಸೆ, ದೈವಿಕ ರಕ್ಷಣೆ ಮತ್ತು ಭಕ್ತರ ಪ್ರಾರ್ಥನೆಗಳನ್ನು ಸರ್ವಶಕ್ತನು ಯಾವಾಗಲೂ ನೋಡುತ್ತಾನೆ ಮತ್ತು ಕೇಳುತ್ತಾನೆ ಎಂಬ ಕಲ್ಪನೆಯನ್ನು ಸಂಕೇತಿಸುತ್ತದೆ. ಸ್ಥಳ ಪುರಾಣದ ಪ್ರಕಾರ 19ನೇ ಶತಮಾನದಲ್ಲಿ ತಿರುಮಲದಲ್ಲಿ ವೆಂಕಟೇಶ್ವರನು ಭೌತಿಕವಾಗಿ ಕಾಣಿಸಿಕೊಂಡನು ಎಂದು ಹೇಳಲಾಗುತ್ತದೆ. ಆ ಸಮಯದಲ್ಲಿ ವೆಂಕಟೇಶ್ವರನು ದೇವಾಲಯ ಮತ್ತು ಗರ್ಭಗುಡಿಯಲ್ಲಿ ನಡೆಯುತ್ತಿದ್ದನು ಮತ್ತು ಕೆಲವೊಮ್ಮೆ ವೆಂಕಟೇಶ್ವರನು ತನ್ನ ಭಕ್ತರ ಮುಂದೆ ಸ್ವತಃ ಕಾಣಿಸಿಕೊಂಡು ತನ್ನ ದೈವಿಕ ನ್ಯಾಯ ಮತ್ತು ಕರುಣೆಯನ್ನು ಜನರಿಗೆ ನೆನಪಿಸುತ್ತಿದ್ದನು ಎಂದು ಹೇಳಲಾಗುತ್ತದೆ. ವೆಂಕಟೇಶ್ವರನ ವಿಗ್ರಹವು ದೈವಿಕ ಶಕ್ತಿಯಿಂದ ಎಷ್ಟು ಜೀವಂತವಾಗಿದೆ ಎಂದರೆ ಅದು ದೇವಾಲಯದ ಆವರಣದಲ್ಲಿ ನಡೆದಾಡುತ್ತಿರುವಂತೆ ತೋರುತ್ತದೆ ಎಂದು ಹೇಳಲಾಗುತ್ತದೆ. ಕೆಲವು ಪುರೋಹಿತರು ಮತ್ತು ಭಕ್ತರು ಭಗವಂತನೇ ತನ್ನ ಭಕ್ತರನ್ನು ಆಶೀರ್ವಾದಿಸಲು ಇಳಿದು ಬರುವಂತೆ ದೇವರ ಸೂಕ್ಷ್ಮ ಚಲನೆಗಳನ್ನು ವೀಕ್ಷಿಸಿದ್ದೇವೆ ಎಂದು ಹೇಳಿಕೊಳ್ಳುತ್ತಾರೆ. ಈ ನಂಬಿಕೆಯನ್ನು ಪ್ರಾಚೀನ ಕಥೆಗಳಲ್ಲಿ ಬರೆಯಲಾಗಿದೆ. ಅಲ್ಲಿ ಭಗವಂತನು ತನ್ನ ಭಕ್ತರ ಪ್ರಾಮಾಣಿಕ ಪ್ರಾರ್ಥನೆಗಳಿಂದ ಚಲಿಸುತ್ತಾನೆ ಎಂದು ನಂಬಲಾಗಿದೆ. ಪುರೋಹಿತರು ವಿಗ್ರಹದ ಸ್ಥಿರ ರೂಪವನ್ನು ಮೀರಿದ ಉಪಸ್ಥಿತಿಯನ್ನು ಅನುಭವಿಸುತ್ತಾರೆ ಎಂದು ಹೇಳಿಕೊಳ್ಳುತ್ತಾರೆ. ಇದು ಭಗವಂತನ ಆತ್ಮವು ಇನ್ನೂ ದೇವಾಲಯದಲ್ಲಿ ವಾಸಿಸುತ್ತದೆ ಎಂದು ಸೂಚಿಸುತ್ತದೆ. ಈ ತಿರುಮಲ ರಹಸ್ಯ ಭಕ್ತರ ಹೃದಯಗಳನ್ನು ಅಗಾಧ ಭಕ್ತಿಯಿಂದ ತುಂಬುತ್ತವೆ. ಭಗವಂತ ಅವರ ನಡುವೆ ನಡೆಯಬಹುದೆಂಬ ಕಲ್ಪನೆಯು ದೈವಿಕತೆಯೊಂದಿಗಿನ ಅವರ ಸಂಪರ್ಕವನ್ನು ಹೆಚ್ಚು ವೈಯಕ್ತಿಕ ಮತ್ತು ಆಳವಾಗಿಸುತ್ತದೆ. ಅವರ ನಂಬಿಕೆಯನ್ನು ಬಲಪಡಿಸುತ್ತದೆ. ತಿರುಮಲ ತಿರುಪತಿಗೆ ಹೋಗುವ ಭಕ್ತರು 2 ಕಾರಣಗಳಿಗಾಗಿ ಹೋಗುತ್ತಾರೆ. ಮೊದಲು ವೆಂಕಟೇಶ್ವರನ ದರ್ಶನ ಮತ್ತು ಎರಡನೆಯದು ಶ್ರೀನಿವಾಸನ ಲಡ್ಡು ಪ್ರಸಾದ. ಹೌದು, ತಿರುಮಲ ಲಡ್ಡು ಪ್ರಸಿದ್ಧ ಸಿಹಿ ತಿಂಡಿಯಾಗಿದ್ದು ತಿರುಮಲದಲ್ಲಿ ಪ್ರಸಾದವು ಭಕ್ತಿಯ ಸಂಕೇತ ಮಾತ್ರವಲ್ಲದೆ ನಿಗೂಢತೆಯ ಮೂಲವೂ ಆಗಿದೆ. ಈ ಪವಿತ್ರ ನೈವೇದ್ಯವನ್ನು ಬೃಹತ್ ಪ್ರಮಾಣದಲ್ಲಿ ತಯಾರಿಸಲಾಗುತ್ತದೆ. ಆದರೆ ಪ್ರತಿದಿನ ಎಷ್ಟು ಸಂಖ್ಯೆಯಲ್ಲಿ ತಯಾರಿಸಲಾಗುತ್ತದೆ ಎಂಬುದರ ಹೊರತಾಗಿಯೂ ಇದು ವರ್ಷವಿಡೀ ಅದೇ ರುಚಿ, ವಿನ್ಯಾಸ ಮತ್ತು ದೈವಿಕ ಸುವಾಸನೆಯನ್ನು ಉಳಿಸಿಕೊಳ್ಳುತ್ತದೆ. ತಿರುಮಲದಲ್ಲಿ ಅರ್ಚಕರು ಲಡ್ಡುವನ್ನು ಕೇವಲ ಮಾನವ ಕೈಗಳಿಂದ ತಯಾರಿಸಲಾಗುವುದಿಲ್ಲ, ಆದರೆ ದೈವಿಕ ಹಸ್ತಕ್ಷೇಪದಿಂದ ತಯಾರಿಸಲಾಗುತ್ತದೆ ಎಂದು ಹೇಳುತ್ತಾರೆ. ಯಾವುದೇ ಐಹಿಕ ಸಿಹಿಗಿಂತ ಭಿನ್ನವಾದ ಲಡ್ಡುವಿನಲ್ಲಿ ಸ್ವರ್ಗೀಯ ಪರಿಮಳವನ್ನು ಸವಿಯುವ ಭಕ್ತರು ಈ ಲಡ್ಡು ಪ್ರಸಾದವನ್ನು ಭಗವಾನ್ ವೆಂಕಟೇಶ್ವರನು ಸ್ವತಃ ಆಶೀರ್ವಾದಿಸಿದ್ದಾನೆ ಎಂಬ ಅವರ ನಂಬಿಕೆಯನ್ನು ಪುನಃ ತೋರಿಸುತ್ತದೆ. ಲಡ್ಡು ಪ್ರಸಾದವು ಸಿಹಿಗಿಂತ ಹೆಚ್ಚಿನದಾಗಿದೆ. ಇದು ಭಗವಂತನ ಆಶೀರ್ವಾದವನ್ನು ಸ್ಪಷ್ಟ ರೂಪದಲ್ಲಿ ಪ್ರತಿನಿಧಿಸುತ್ತದೆ. ಭಕ್ತರು ಲಡ್ಡುವನ್ನು ಭಗವಂತನ ಅನುಗ್ರಹವೆಂದು ಭಾವಿಸಿ ಅದನ್ನು ಸೇವಿಸಿದ ನಂತರ ಆಳವಾದ ಆಧ್ಯಾತ್ಮಿಕ ತೃಪ್ತಿಯನ್ನು ಅನುಭವಿಸುತ್ತಾರೆ.
ಪ್ರತಿದಿನ ವೆಂಕಟೇಶ್ವರನಿಗೆ ಅರ್ಪಿಸುವ ನೈವೇದ್ಯವು ಅನ್ನ, ಸಿಹಿ ತಿಂಡಿಗಳು ಮತ್ತು ಹಣ್ಣುಗಳಾಗಿರಬಹುದು. ದಿನದ ಯಾವುದೇ ಸಮಯದಲ್ಲಿ ತಾಜಾವಾಗಿರುತ್ತದೆ. ನೈವೇದ್ಯಗಳು ಗಂಟೆಗಳ ಮುಂಚಿತವಾಗಿ ತಯಾರಿಸಲ್ಪಟ್ಟಿದ್ದರೂ ಸಹ ಅವುಗಳ ದೈವಿಕ ಸುವಾಸನೆಯನ್ನು ಎಂದಿಗೂ ಕೆಡುವುದಿಲ್ಲ ಅಥವಾ ಕಳೆದುಕೊಳ್ಳುವುದಿಲ್ಲ ಎಂಬುದರಲ್ಲಿ ರಹಸ್ಯವಿದೆ. ಭಗವಂತನಿಗೆ ಅರ್ಪಿಸುವ ಆಹಾರವು ಅದರ ಶುದ್ಧತೆಯನ್ನು ಕಾಪಾಡಿಕೊಂಡು ದೈವಿಕ ಆಶೀರ್ವಾದಗಳಿಂದ ತುಂಬಿರುತ್ತದೆ ಎಂದು ನಂಬಲಾಗಿದೆ. ಪ್ರಸಾದವು ಕಠಿಣ ಪರಿಸ್ಥಿತಿಗಳಲ್ಲಿಯೂ ಸಹ ಹೇಗೆ ಹಾಳಾಗುವುದಿಲ್ಲ ಎಂಬುದರ ಬಗ್ಗೆ ಪುರೋಹಿತರು ಹಂಚಿಕೊಂಡಿದ್ದಾರೆ. ಇದು ಅದರ ತಯಾರಿಕೆಯಲ್ಲಿ ದೈವಿಕ ಹಸ್ತದ ಉಪಸ್ಥಿತಿಯನ್ನು ದೃಢಪಡಿಸುತ್ತದೆ. ಈ ಪ್ರಸಾದವನ್ನು ಸೇವಿಸುವ ಭಕ್ತರಿಗೆ ಭಗವಂತನ ದೈವಿಕ ಆಶೀರ್ವಾದದಲ್ಲಿ ಪಾಲ್ಗೊಳ್ಳುವಂತೆ ಭಾಸವಾಗುತ್ತದೆ. ಅವರು ಭಕ್ತಿಯಿಂದ ಇರುವವರಿಗೆ ಅವರು ಜೀವನದಲ್ಲಿ ಎಂದಿಗೂ ಕೊರತೆಯನ್ನು ಎದುರಿಸುವುದಿಲ್ಲ ಎಂದು ನೆನಪಿಸುವ ಆಧ್ಯಾತ್ಮಿಕ ಪೋಷಣೆಯಿಂದ ಇದು ಅವರನ್ನು ತುಂಬುತ್ತದೆ. ತಿರುಮಲ ತಿರುಪತಿ ದೇವಸ್ಥಾನವು ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ. ಪ್ರತಿದಿನ ದೇವಾಲಯದಲ್ಲಿ ಚಿನ್ನ, ಬೆಳ್ಳಿ ಮತ್ತು ಅಮೂಲ್ಯ ಆಭರಣಗಳ ರೂಪದಲ್ಲಿ ಕೋಟಿಗಟ್ಟಲೆ ದೇಣಿಗೆಗಳು ಹರಿದು ಬರುತ್ತವೆ. ದೇವಾಲಯದ ಚಟುವಟಿಕೆಗಳು ಮತ್ತು ದಾನ ಧರ್ಮಗಳಿಗಾಗಿ ಈ ಸಂಪನ್ಮೂಲಗಳನ್ನು ನಿರಂತರವಾಗಿ ಬಳಸುತ್ತಿದ್ದರೂ ದೇವಾಲಯದ ಸಂಪತ್ತು ಎಂದಿಗೂ ಕ್ಷೀಣಿಸುವುದಿಲ್ಲ. ವರ್ಷದಿಂದ ವರ್ಷಕ್ಕೆ ನಿಗೂಢವಾಗಿ ಬೆಳೆಯುತ್ತಲೇ ಇದೆ. ಕುಬೇರನು ವೆಂಕಟೇಶ್ವರ ಸ್ವಾಮಿಗೆ ತನ್ನ ಮದುವೆಗಾಗಿ ಸಾಲವನ್ನು ನೀಡಿದ್ದಾನೆ ಮತ್ತು ಭಕ್ತರು ನೀಡುವ ದೇಣಿಗೆಗಳು ಆ ದೈವಿಕ ಸಾಲವನ್ನು ತೀರಿಸುವ ಒಂದು ಭಾಗವಾಗಿದೆ ಎಂದು ನಂಬಲಾಗಿದೆ. ಸಂಪತ್ತಿನ ಶಾಶ್ವತ ಬೆಳವಣಿಗೆಯು ದೈವಿಕ ರಹಸ್ಯವಾಗಿದೆ, ಏಕೆಂದರೆ ಇದು ಭಗವಂತನನ್ನು ಗೌರವಿಸುವವರಿಗೆ ನಿರಂತರವಾಗಿ ಹರಿಯುವ ಅನುಗ್ರಹ ಮತ್ತು ಸಮೃದ್ಧಿಯನ್ನು ಸಂಕೇತಿಸುತ್ತದೆ. ಭಕ್ತರಿಗೆ ಈ ಸಂಪತ್ತು ಕೇವಲ ಭೌತಿಕ ಸಂಪತ್ತಲ್ಲ, ಅದು ಆಧ್ಯಾತ್ಮಿಕ ಸಂಪತ್ತು. ದೇವಾಲಯಕ್ಕೆ ಕೊಡುಗೆ ನೀಡುವ ಮೂಲಕ ಭಕ್ತರು ಸಮೃದ್ಧಿಯ ದೈವಿಕ ಚಕ್ರದಲ್ಲಿ ಭಾಗವಹಿಸುತ್ತಿದ್ದಾರೆ ಮತ್ತು ಭಕ್ತರ ಸ್ವಂತ ಜೀವನದಲ್ಲಿಯೂ ಸಮೃದ್ಧಿಯನ್ನು ಖಚಿತಪಡಿಸಿಕೊಳ್ಳುತ್ತಾರೆ ಎಂದು ಭಕ್ತರು ನಂಬುತ್ತಾರೆ. ಈ ತಿರುಮಲ ತಿರುಪತಿ ಕೇವಲ ಒಂದು ದೇವಾಲಯವಲ್ಲ, ಇದು ಜೀವಂತ ದಂತಕಥೆಯಾಗಿದ್ದು ಲಕ್ಷಾಂತರ ಜನರನ್ನು ಆಕರ್ಷಿಸುತ್ತಿರುವ ದೈವಿಕ ರಹಸ್ಯಗಳಲ್ಲಿ ಮುಳುಗಿದೆ. ತಿರುಮಲದ ಈ ರಹಸ್ಯಗಳ ನಂಬಿಕೆ, ಭಕ್ತಿ ಮತ್ತು ಭಗವಂತ ವೆಂಕಟೇಶ್ವರನ ಮೇಲಿನ ಅಚಲ ನಂಬಿಕೆಯನ್ನು ಪ್ರೇರೇಪಿಸುತ್ತದೆ. ಅವರ ಆಶೀರ್ವಾದವನ್ನು ಪಡೆಯಲು ಬರುವ ಭಕ್ತರಿಗೆ ದೇವಾಲಯದ ರಹಸ್ಯಗಳು ಮಾನವ ತಿಳುವಳಿಕೆಯನ್ನು ಮೀರಿದ ಶಕ್ತಿಗಳಾಗಿವೆ. ದೈವಿಕತೆಗೆ ಶರಣಾಗುವವರನ್ನು ಮಾರ್ಗದರ್ಶನ ಮಾಡುವ ಮತ್ತು ರಕ್ಷಿಸುವ ಶಕ್ತಿಗಳಾಗಿವೆ ಎಂಬುದನ್ನು ನೆನಪಿಸುತ್ತದೆ. ತಿರುಮಲದ ನಿಗೂಢ ರಹಸ್ಯಗಳ ಮೂಲಕ ನಾವು ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತೇವೆ. ಈ ರಹಸ್ಯಗಳು ಕೇವಲ ಭೂತಕಾಲದ ಬಗ್ಗೆ ಅಲ್ಲ, ಅವು ದೈವಿಕ ಮತ್ತು ಭಕ್ತನ ನಡುವಿನ ಶಾಶ್ವತ ಸಂಪರ್ಕದ ಬಗ್ಗೆ ಎಂಬುದನ್ನು ಯಾವಾಗಲೂ ನೆನಪಿಡಿ. ಈ ಪವಿತ್ರ ಜಾಗದಲ್ಲಿ ಪವಾಡಗಳು ಇನ್ನೂ ಸಂಭವಿಸುತ್ತವೆ ಮತ್ತು ದೈವಿಕ ಉಪಸ್ಥಿತಿಯು ಯಾವಾಗಲೂ ಹತ್ತಿರದಲ್ಲಿವೆ ಎಂದು ಅವು ನಮಗೆ ನೆನಪಿಸುತ್ತವೆ. ಇದಿಷ್ಟು ತಿರುಮಲ ದೇವಸ್ಥಾನದ ರಹಸ್ಯಗಳ ಬಗ್ಗೆ. ಹರೇ ಶ್ರೀನಿವಾಸ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.